ನಮಸ್ತೆ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇವತ್ತಿನ ವಿಡಿಯೋ ಡೈಲಿ ವ್ಲಾಗ್ಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ತಾಯಂದಿರು ಮಗುಗೆ ಹಾಲು ಕೊಡಿಸ್ತಿದ್ದೀರಾ, ಮಗುಗೆ ಹಾಲು ಕೊಡಿಸೋದನ್ನ ಸ್ಟಾಪ್ ಮಾಡಬೇಕು ಅಥವಾ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ಹಾಗಾಗಿ ಪೂರ್ತಿ ವಿಡಿಯೋನಲ್ಲಿ ನಾನು ನನ್ನ ಪುಟಾಣಿ ಮಗು ಇಬ್ಬರೂ ಸೇರಿಕೊಂಡು ಮಾಡಿದಂಥ ಕೆಲಸಗಳ ಕ್ಲಿಪ್ಪಿಂಗ್ ಜೊತೆಗೆ ಇವತ್ತು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡೋದಕ್ಕೆ ನಾನು ಫಾಲೋ ಮಾಡಿದಂಥ ಕೆಲವು ಸಲಹೆಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ, ಆಯಿತಾ? ಆಗ್ತಾನೆ ಹುಟ್ಟಿರೋ ಮಗು, ಇನ್ನು ಪ್ರಪಂಚ ಏನು ಅನ್ನೋದೇ ಗೊತ್ತಿರಲ್ಲ. ಆ ಮಗುಗೆ ಹಾಲು ಕುಡಿಯೋದನ್ನ ಹೇಳ್ಕೊಡೋದು ಕೂಡ ಒಂದು ಪ್ರಾಸೆಸ್ ಆಗಿರುತ್ತೆ. ಯಾಕಂತಂದರೆ ಅದಕ್ಕೆ ಎಲ್ಲ ಮಕ್ಳಿಗೂ ಹುಟ್ಟಿದ ತಕ್ಷಣ ಹಾಲು ಹೇಗೆ ಕುಡಿಯೋದು, ಹಾಲು ಸಕ್ ಮಾಡೋದು ಇದೆಲ್ಲ ಬರ್ತಾನೆ ಇರೋದಿಲ್ಲ. ಆದರೆ ಆ ಹಾಲು ಕುಡಿಯೋದು ಕಲ್ತ್ಕೊಳ್ಳೋ ಪ್ರಾಸೆಸ್ಸಿಂದ ಹಿಡಿದು ದೊಡ್ಡದಾಗಿ ಹಾಲು ಬಿಡಿಸೋ ದಿನ ಬರುತ್ತೆ ನೋಡಿ, ಅವತ್ತಿನ ದಿನ ತಾಯಂದ್ರಿಗೆ ಮಗುಗೆ ಇಬ್ರಿಗೂ ಒಂಥರ ಪೇನ್ಫುಲ್ ಆಗಿರುತ್ತೆ. ಫಿಸಿಕಲಿ ಮತ್ತು ಎಮೋಷ್ನಲಿ ಎರಡೂ ಅಷ್ಟೇ. ಹಾಗಾಗಿ ಸಡನ್ನಾಗಿ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ಒಂದೇ ದಿನದಲ್ಲಿ ಏನೋ ರೆಮಿಡೀಸ್ನೆಲ್ಲ ಮಾಡಿಕೊಂಡು ಬಿಡಿಸೋದು ತಪ್ಪಾಗುತ್ತೆ. ಅದು ತಾಯಿಗೂ ತೊಂದರೆ ಆಗುತ್ತೆ, ಮಗು ಕೂಡ ತುಂಬ ಎಮೋಷ್ನಲಿ ಹರ್ಟ್ ಆಗಿಬಿಡುತ್ತೆ. ಸಡನ್ನಾಗಿ ಮಗು ಮಂಕಾಗಿಬಿಡುತ್ತೆ, ಇಲ್ಲ ಸಡನ್ನಾಗಿ ರಚ್ಚೆ ಹಿಡಿಯೋದು, ಸಿಟ್ಟು ಮಾಡೋದು, ಈ ಥರದ್ದೆಲ್ಲ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 4-5 ಟಿಪ್ಸ್ಗಳು ನಾನು ಫಾಲೋ ಮಾಡಿದ್ದನ್ನ ಹೇಳ್ತಾ ಇದ್ದೀನಿ. ಮೊದಲನೇದೇನು ಅಂತಂದರೆ, ಆ್ಯಕ್ಚುಲಿ ತುಂಬ ಜನ ಹೇಳ್ತಾ ಇರ್ತಾರೆ 1 ವರ್ಷ ಆಯಿತು ಸಾಕು ಮಗುಗೆ ಹಾಲು ಕೊಡೋದು ಬಿಟ್ಬಿಡು, ಊಟ ಮಾಡೋದಿಲ್ಲ ಅಂತ. ಇನ್ನು ಕೆಲವು ಮಕ್ಕಳು ಏನು ಅಂತಂದರೆ ಹಾಲು ಕುಡಿಯೋದು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರುತ್ತೆ, ಊಟ ಕಮ್ಮಿ ಮಾಡಿರುತ್ತೆ. ಸೊ ಈ ಥರ ಸಮಯದಲ್ಲಿ ಮನೇಲಿ ಹೇಳ್ತಾರೆ ಹಾಲು ಬಿಡಿಸ್ಬಿಡು, ಊಟ ಮಾಡ್ತಾರೆ ಅಂತೆಲ್ಲ ಹೇಳಿ. ಮತ್ತು ಕೆಲವು ಸಲ ಎಲ್ಲಾದರೂ ಹೊರಗಡೆ ಹೋದಾಗ ಅಥವಾ ಎಲ್ಲಾದರೂ ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ಎಲ್ಲಾದರೂ ಈವೆಂಟ್ಗಳಿಗೆ ಹೋದಾಗ ಸಡನ್ನಾಗಿ ಮಗು ಹಾಲು ಬೇಕು ಅಂತ ಗಲಾಟೆ ಮಾಡಿದಾಗ ಕೆಲವು ಸಲ ಕಷ್ಟ ಆಗುತ್ತೆ. ಸೊ ಆ ಥರ ಸಮಯದಲ್ಲಿ ಡಿಸೈಡ್ ಮಾಡಿಬಿಡ್ತೀವಿ ಬಿಡಿಸ್ಬೇಕು ಅಂತ ಹೇಳಿ. ಸೊ ಏನು ಮಾಡಬೇಕು ಅಂತಂದರೆ, ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟು ನಾವು ಗಮನಿಸ್ಕೋಬೇಕಾಗಿರೋದು ಏನು ಅಂತಂದರೆ, ಸದ್ಯದ ಅಂದರೆ 1-2-3 ವಾರ ಯಾವುದೇ ಟ್ರಿಪ್ ಹೋಗ್ತಾ ಇಲ್ಲ ಅಥವಾ ಮನೇಲಿ ಯಾವುದೋ ಈವೆಂಟ್ ಇಲ್ಲ, ಫಂಕ್ಷನ್ ಇಲ್ಲ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಈ ಥರ ಎಲ್ಲ ಹೊರಗೆ ಹೋಗ್ತಾ ಇದ್ದೀವಿ, ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತನೋ ಅಥವಾ ಮನೇಲಿ ಯಾವುದಾದ್ರೂ ಫಂಕ್ಷನ್ ಬರ್ತಿದೆ ಅಂತ ಇದ್ದಾಗ ಸಡನ್ನಾಗಿ ಮಗುಗೆ ಹಾಲು ಸ್ಟಾಪ್ ಮಾಡಿದ್ರೆ ಕಷ್ಟ ಆಗಿಬಿಡುತ್ತೆ. ಮಗು ತುಂಬ ಕಿರಿಕಿರಿ ಆಗ್ಬೋದು ಅಥವಾ ತಾಯಿಗೇನೆ ಹೆಲ್ತ್ ಇಶ್ಯೂಸ್ ಆಗಬಹುದು. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಹಾಗಾಗಿ ಆ ಥರ ಏನಾದರೂ ಇದ್ದಾಗ ಮೊದಲು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳೇಬಾರ್ದು. ಮತ್ತು ನೆಕ್ಸ್ಟ್ ಏನು ಅಂತಂದರೆ, ಫಸ್ಟಿಂದನೂ ಮಗುಗೆ ಒಂದೇ ದಿವಸ ಬಿಡಿಸೋದಕ್ಕಿಂತ ನಿಧಾನಕ್ಕೆ ಒಂದು ದಿನದಲ್ಲಿ ಮಗು 5-6 ಬಾರಿ ಹಾಲು ಕೇಳ್ತಾ ಇದ್ದಾನೆ ಅಂತಂದರೆ ನಿಧಾನಕ್ಕೆ ಸ್ಟಾಪ್ ಮಾಡಬೇಕು. ನಾನು ಹಾಗೆ ಮಾಡ್ಕೊಂಡು ಬಂದಿದ್ದು. ಫಸ್ಟು ಮಲ್ಕೊಳ್ಬೇಕಾದ್ರೆ ಮಾತ್ರ ಕೊಡ್ತಾಯಿದ್ದೆ, ಅದಾದಮೇಲೆ ನಿಧಾನಕ್ಕೆ ಬೆಳಗ್ಗೆ ಹೊತ್ತು ಕೊಡೋದನ್ನ ಕಡಿಮೆ ಮಾಡಿದೆ, ಬರೀ ರಾತ್ರಿ ಹೊತ್ತು ಕೊಡ್ತಾಯಿದ್ದೆ. ಅದಾದಮೇಲೆ ಮತ್ತೆ ರಾತ್ರಿ ಹೊತ್ತು ನಿಧಾನಕ್ಕೆ ಕಟ್ ಮಾಡಿದೆ. ಆ್ಯಕ್ಚುಲಿ ಮಗುಗೆ 2 ವರ್ಷದವರೆಗೂ ತಾಯಿ ಹಾಲು ಕೊಡೋದು ತುಂಬ ಒಳ್ಳೆಯದು, ಮಗುಗೂ ಒಳ್ಳೆಯದು, ತಾಯಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಮಗುಗೆ ಇಮ್ಯುನಿಟಿ ಅಂತಲೂ ಹೇಳ್ತಾರೆ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಮದರ್. ಎಲ್ಲ ತಾಯಿ ಮೇಲೆ ಡಿಪೆಂಡ್ಸ್. ಮಗುಗೆ ಸಾಕು, ಅವಳಿಗೆ ಸಾಕು ಅನ್ನಿಸ್ತಿದೆ, ಮಗು ಕೂಡ ಆರೋಗ್ಯವಾಗಿದೆ ಅಂತ ಅಂದದ ಪಕ್ಷದಲ್ಲಿ ಇಟ್ಸ್ ಟೋಟಲಿ ಮದರ್ಸ್ ಡಿಸಿಷನ್ ಅದು. ಆ ಥರದ ಸಮಯದಲ್ಲಿ ಅಮ್ಮನ ಯಾರು ಫೋರ್ಸು ಮಾಡೋಕ್ಕೆ ಹೋಗಬಾರ್ದು ಅಥವಾ ಕ್ವೆಶ್ಚನ್ ಮಾಡಬಾರ್ದು, ಯಾಕೆ ಇಷ್ಟು ಬೇಗ ನಿಲ್ಲಿಸ್ಬಿಟ್ರಿ, ಇನ್ನೂ ಸ್ವಲ್ಪ ದಿನ ಕೊಡ್ಬೋದಿತ್ತಲ್ವ ಅಂತ. ಅದು ಟೋಟಲಿ ಅಮ್ಮಂಗೂ ಮಗುಗೂ ಬಿಟ್ಟಂಥ ಒಂದು ವಿಷಯ ಅದು. ಹಾಗಾಗಿ ಯಾರು ಹೇಳಿ ಫೋರ್ಸ್ ಮಾಡಿ ಇನ್ನೂ ಸ್ವಲ್ಪ ದಿನ ಕೊಡು ಅಂತಲೋ ಅಥವಾ ಬಿಟ್ಬಿಡು ಸಾಕು ಅಂತಲೋ ಎರಡನ್ನೂ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಅದು ಕಂಪ್ಲೀಟ್ಲಿ ಅಮ್ಮ ಆದವಳು ಡಿಸೈಡ್ ಮಾಡಿ ಸ್ಟಾಪ್ ಮಾಡಬೇಕು. ಮತ್ತು ಇನ್ನೊಂದು ಸಮಸ್ಯೆ ಏನಾಗುತ್ತೆ ಗೊತ್ತಾ, ಹಾಲು ಬಿಡಿಸ್ತಾ ಇದ್ದೀವಿ ಅಂತಂದಾಗ ಮಗು ಮಲ್ಕೊಳ್ಳೋದು ಸಮಸ್ಯೆ ಆಗಿಬಿಡುತ್ತೆ. ಎಸ್ಪೆಷಲಿ ಬ್ರೆಸ್ಟ್ ಫೀಡ್ ಬೇಬೀಸ್ ಎಲ್ಲನೂ ಹಾಲು ಕುಡ್ಕೊಂಡೇ ನಿದ್ದೆ ಮಾಡೋದು ಸಾಮಾನ್ಯ. ಅದು ಬಿಟ್ಟ ತಕ್ಷಣ ಅವಕ್ಕೆ ನಿದ್ದೆ ಹೇಗೆ ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಅದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲ ಇನ್ನೊಂದು ಅಡಿಕ್ಷನ್ ಹಚ್ಕೊಂಡ್ಬಿಡತ್ವೆ. ಇಲ್ಲ ಕೆಲವರು ಬಾಟ್ಲ್ ಹಾಲು ಕೊಟ್ಟು ಮಲಗಿಸೋದು ಅಭ್ಯಾಸ ಮಾಡಿಸ್ತಾರೆ, ಕೆಲವರು ಓಡಾಡಿಕೊಂಡು ಹಾಡು ಹಾಡಿಕೊಂಡು ಈ ಥರ ಏನಾದರೂ ಮಾಡಿ ಅಭ್ಯಾಸ ಮಾಡ್ತಾರೆ. ನಿಮ್ಗೆ ಯಾವುದು ಬೆಟರ್ ಅಂತ ಅನಿಸುತ್ತೋ ಅಥವಾ ನಿಮ್ಮ ಮಗು ಯಾವುದಕ್ಕೆ ಅಡ್ಜಸ್ಟ್ ಆಗ್ತಿದೆ ಅಂತ ಅಂದ್ಕೊಳ್ತಿರೋ ಅದಕ್ಕೆ ಅಭ್ಯಾಸನ ಮಾಡ್ಕೊಳ್ಬೋದು. ನನ್ನ ಮಗನಿಗೆ ಅದೆಲ್ಲ ನಾನು ಬಾಟ್ಲ್ ಹಾಲು ಕೊಟ್ಟೆ, ಲೋಟದಲ್ಲಿ ಕೊಟ್ಟೆ, ಆದರೆ ಅದು ಅವನಿಗೆ ಅಭ್ಯಾಸ ಆಗಲಿಲ್ಲ. ಆದರೆ ಅವನಿಗೆ ಉಯ್ಯಾಲೆ ಮೇಲೆ ಕೂರಿಸ್ಬಿಟ್ಟು ತೂಗಿದ್ರೆ ಇಲ್ಲ ಎತ್ಕೊಂಡು ಹಾಗೆ ತೂಗ್ತಾ ಇದ್ರೆ ಮಲ್ಕೊಳ್ಳೋ ಥರ ಅಭ್ಯಾಸ ಮಾಡ್ಕೊಂಡಿದ್ದಾನೆ.
ಇದೆಲ್ಲ ಪರ್ಮನೆಂಟಾಗಿ ಹಾಗೆ ಉಳ್ಕೊಂಡು ಬಿಡತ್ತೆ ಅಂತ ಅಲ್ಲ, ಆದರೆ ಒಂದು ಸ್ವಲ್ಪ ದಿನ ಮಗು ಆ ಹಾಲು ಕುಡಿತಿದ್ದೆ ಅನ್ನೋದನ್ನ ಮರೆಯೋವರೆಗೂ ಇನ್ನೊಂದು ಹೊಸ ರೊಟೀನ್ಗೆ ಅಡ್ಜಸ್ಟ್ ಆಗಬೇಕಾದ್ರೆ ಒಂದು ಸ್ವಲ್ಪ ಬದಲಾವಣೆಗಳು, ಸ್ವಲ್ಪ ಕಿರಿಕಿರಿ ಮಗುಗೂ ಆಗುತ್ತೆ, ನಮಗೂ ಆಗುತ್ತೆ. ಹಾಗಾಗಿ ಇಬ್ಬರು ಸ್ವಲ್ಪ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಮನೇಲಿರೋರು ಒಂಚೂರು ಸಪೋರ್ಟ್ ಮಾಡಿದ್ರೆ ಒಳ್ಳೆಯದು. ನಂತರ ಯಾರೂ ಇಲ್ಲ ಮನೆಯಲ್ಲಿ, ಮಗುನ ಬೇರೆ ಹತ್ರ ಬಿಟ್ಟು ಮಗುಗೆ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಂತ ಇದ್ದಿದ್ದ ಪಕ್ಷದಲ್ಲಿ ಮಗು ಹಾಲು ಕೇಳ್ತಿದೆ ಅಂತಂದಾಗ ಸಡನ್ನಾಗಿ ಬೇರೆ ಕಡೆ ಎಂತಕ್ಕಾದರೂ ಡೈವರ್ಟ್ ಮಾಡೋದು, ಇಲ್ಲ ಏನಾದರೂ ಆಟ ಆಡ್ಸೋದು, ಸಡನ್ನಾಗಿ ಎಕ್ಸೈಟ್ ಆಗೋ ಥರ ಏನಾದರೂ ತೋರಿಸೋದು, ಆ ಥರ ಮಾಡಿ ಸ್ವಲ್ಪ ಡೈವರ್ಟ್ ಮಾಡಬೇಕಾಗತ್ತೆ. ಜೊತೆಯಲ್ಲೇ ಇರೋ ಮಗುಗೆ ದೂರ ಬಿಟ್ಟು ಮತ್ತು ಹಾಲು ಕೇಳ್ದಿರೋ ಥರ ಮಾಡೋದು ಎಲ್ಲ ಕಷ್ಟ ಆಗುತ್ತೆ. ಸೊ ಸಡನ್ನಾಗಿ ಮಗುಗೆ ಹಾಲು ಅಂದರೆ ಇಷ್ಟ ಆಗಬಾರ್ದು ಆ ಥರ ಮಾಡೋದಕ್ಕೆ, ಅಥವಾ ಮಗು ಹಾಲು ಬೇಡ ಅಂತ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಇನ್ ಪರ್ಸನ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೀನಿ. ಮತ್ತು ಆದಷ್ಟು ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಬೇವಿನ ಸೊಪ್ಪು ಅರ್ದ್ಬಿಟ್ಟು ಅದನ್ನು ಹಚ್ಕೊಳ್ಳೋದು, ಅಥವಾ ಹಾಗಲಕಾಯಿ, ಒಟ್ಟಿನಲ್ಲಿ ಕಹಿನೋ ಅಥವಾ ಮಗುಗೆ ಆ ಟೇಸ್ಟ್ ಇಷ್ಟ ಆಗಬಾರ್ದು ಆ ಥರ ಮಾಡೋದ್ರಿಂದ ಕೂಡ ಸಹಾಯ ಆಗುತ್ತೆ. ಸೊ ಆಗಲೇ ಹೇಳ್ತಾ ಇದ್ದೆ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ ಅಂತ. ಒಂದು ತುಂಬ ಎಮೋಷ್ನಲ್ ಆದ ಒಂದು ಮೂಮೆಂಟ್ ನಂಗೆ, ಅದು ಜರ್ನಿ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಅಟ್ಯಾಚ್ ಆಗಿರ್ತೀವಿ ಮಕ್ಕಳು ನಮಗೆ ಎಷ್ಟು ಅಟ್ಯಾಚ್ ಆಗಿರ್ತಾರೋ ಅದಕ್ಕಿಂತ ಹೆಚ್ಚಿಗೆ ನಾನು ಅವನಿಗೆ ಅಟ್ಯಾಚ್ ಆಗೋಗಿದ್ದೆ. ನನಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತಂದರೆ ಎಷ್ಟು ಬೇಜಾರಾಗಿತ್ತು. ಏನೋ ಮನಸ್ಸಲ್ಲಿ ಕಿರಿಕಿರಿ, ಏನಕ್ಕೆ ಕಿರಿಕಿರಿ ಆಗ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ, ಸುಮ್ಮನೆ ಸಿಡ್ಕೋತಾರ ಅಲ್ಲ ಅನ್ಸೋದು. ದಟ್ ಈಸ್ ಬಿಕಾಸ್ ಒಳಗಡೆ ಅಯ್ಯೋ ಸ್ಟಾಪ್ ಮಾಡಿಬಿಡ್ಬೇಕಲ್ಲ ಅನ್ನೋ ಒಂದು ಬೇಜಾರಿಗೋ ಏನೋ ಗೊತ್ತಿಲ್ಲ. ಆ್ಯಂಡ್ ಐ ಎಂಜಾಯ್ಡ್ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿನ, ತುಂಬಾ ಇಷ್ಟಪಟ್ಟೆ. ಆ್ಯಕ್ಚುಲಿ ಏನಾಗ್ತಿದೆ ಅಂತಂದರೆ ಕಂಟಿನ್ಯೂ ಮಾಡ್ಬೋದು, ಆಲ್ಮೋಸ್ಟ್ ಅವನು ಸೆಪ್ಟೆಂಬರ್ ಬಂದರೆ 2 ವರ್ಷ ಆಗುತ್ತೆ, ಸಾಕು ಅಂತ ಅನ್ನಿಸ್ತು. ಮತ್ತು ಎಲ್ಲದಕ್ಕೂ ಅವನಿಗೆ ಬೇಕು ಅಂತ ಹೇಳ್ತಾ ಇರ್ತಾನೆ. ಹೊರಗೆ ಹೋದಾಗ ಟ್ರಾವೆಲ್ ಟೈಮಲ್ಲಂತೂ ಬೋರ್ ಹೋಗ್ತಿದೆ ಅಂತಂದರೆ, ಅವನಿಗೆ ಕಿರಿಕಿರಿ ಆಯಿತು ಅಂತಂದರೆ ಬೇಕು ಅಂತ ಕೇಳೋಕ್ಕೆ ಶುರು ಮಾಡಿಬಿಡ್ತಾ ಇದ್ದ. ಸೊ ಕಷ್ಟ, ಹೊರಗಡೆ ಹೋದಾಗ ಎಲ್ಲದಕ್ಕೂ, ಅಥವಾ ಮನೇಲಿದ್ದಾಗಲೂ ಸಹ ಏನಾದರೂ ಕೆಲಸ ಮಾಡ್ತಿರ್ತೀವಿ, ಅವನಿಗೆ ಬೋರ್ ಆಯಿತು, ಅವನಿಗೆ ಸಿಟ್ಟು ಬಂತು, ಕಿರಿಕಿರಿ ಆಯಿತು, ಎಲ್ಲದಕ್ಕೂ ಬೇಕು ಅಂತ ಅಳ್ತಾ ಇದ್ದೆ. ಸರಿ, ಈ ಒಂದು ಕಾರಣಕ್ಕೆ ಸರಿ ಆಲ್ಮೋಸ್ಟ್ 2 ವರ್ಷ ಆಯ್ತಲ್ವಾ, ಸ್ಟಾಪ್ ಮಾಡಿಬಿಡೋಣ. ಮತ್ತು ಹೊರಗೆಲ್ಲ ಹೋದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಸಡನ್ನಾಗಿ ಕೇಳ್ತಾನೆ, ಕೊಟ್ಟಿಲ್ಲ ಅಂದರೆ ಅಳು ಬರುತ್ತೆ, ಸಿಟ್ಟು ಬರುತ್ತೆ, ಹಠ ಜಾಸ್ತಿಯಾಗಿ ಹೋಗುತ್ತೆ, ಸ್ವಲ್ಪ ಊಟದ ಕಡೆನೂ ಗಮನ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಸ್ಟಾಪ್ ಮಾಡ್ಕೊಳ್ತಾ ಬಂದೆ. ಒಂದೇ ಸಲ ಸ್ಟಾಪ್ ಮಾಡಿದ್ರೆ ಮಕ್ಳಿಗೂ ಪ್ರಾಬ್ಲಮ್, ನಮಗೂ ಪ್ರಾಬ್ಲಮ್. ಮಗುಗೆ ಒಂಥರ ಈ ಸಡನ್ನಾಗಿ ಕೊಡ್ತಿದ್ದ ಹಾಲು ನಿಲ್ಲಿಸ್ಬಿಟ್ರೆ ಕಿರಿಕಿರಿ ಆಗುತ್ತೆ, ಇರಿಟೇಷನು, ಸುಮ್ಮನೆ ಕ್ರ್ಯಾಂಕಿ ಆಗೋಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಬೆಳಗ್ಗೆ ಹೊತ್ತು ಅವಾಯ್ಡ್ ಮಾಡಿದೆ ಫಸ್ಟು. ಸಾಮಾನ್ಯ ಅವನಿಗೆ ಮಲ್ಕೊಳ್ಬೇಕಾದ್ರೆ ಬೇಕೇ ಬೇಕು ಆ ಥರ ಇತ್ತು. ಸೊ ಬೆಳಗ್ಗೆ ಹೊತ್ತು ನಿಧಾನಕ್ಕೆ ಆಲ್ಮೋಸ್ಟ್ 2 ವೀಕ್ಸಿಂದ ಸ್ಲೋ ಆಗಿ ಕಮ್ಮಿ ಮಾಡ್ಕೊಳ್ತಾ ಬಂದೆ. ಮತ್ತು ಮಲ್ಕೊಳ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಕಂಪ್ಲೀಟ್ಲಿ ಕೊಡ್ತಾ ಇರಲಿಲ್ಲ, ಡಿಸ್ಟ್ರ್ಯಾಕ್ಟ್ ಮಾಡಿ ಅಲ್ಲಿ ಇಲ್ಲಿ ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಗಿ ಆ ಥರ ಅಭ್ಯಾಸ ಮಾಡಿದ್ದೆ. 3-4 ದಿನಕ್ಕೆ ಅಡ್ಜಸ್ಟ್ ಆಗೋಯ್ತು. ಹಾಗಾಗಿ ಅವನೇನು ಬೆಳಗ್ಗೆ ಹೊತ್ತು ಪೂರ್ತಿ ಕೇಳಲಿಲ್ಲ. ರಾತ್ರಿ ನಿಲ್ಸೋದು ತುಂಬ ಕಷ್ಟ ಆಯಿತು ನನಗೆ. ರಾತ್ರಿ ಹೊತ್ತು ನನಗೂ ಒಂಥರ ಬೇಜಾರು, ಅವನಿಗೂ ಒಂಥರ ಬೇಜಾರು, ಆ ಥರ ಆಗ್ತಾಯಿತ್ತು. ಎಷ್ಟೋ ನಾನು ಕುತ್ಕೊಂಡು ಹತ್ತಿರೋದು ಕೂಡ ಇದೆ ನನಗೆ, ಸ್ಟಾಪ್ ಮಾಡಬೇಕಲ್ಲ ಅಂತ ಹೇಳಿ. ಬಟ್ ನನಗೇನು ಫೀಲ್ ಆಗ್ತಾಯಿತ್ತು ಅಂತಂದರೆ, ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿಬಿಟ್ರೆ ಅವ್ನು ನನ್ನ ಹತ್ರ ಬರೋದು ಕಡಿಮೆ ಆಗ್ಬಿಡುತ್ತಾ ಆ ಥರ ಎಲ್ಲ ಅನ್ನಿಸ್ತಾಯಿತ್ತು. ಸಮನ್ವಿದು ಆ ಥರ ಇರಲಿಲ್ಲ. ಸಮನ್ವಿ ವಾಸ್ ಮೋರ್ ಅಟ್ಯಾಚ್ ಟು ಮಿ, ಮಗುವಿಂದ ಹಿಡಿದು ಇವತ್ತಿನವರೆಗೂ. ಇವನು ಸ್ವಲ್ಪ ಅವ್ರ ಅಪ್ಪನಿಗೆ ಜಾಸ್ತಿ ಅಟ್ಯಾಚ್ಡು. ಸೊ ನಾನು ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿಬಿಟ್ರೆ ಅವ್ನ ಹತ್ರ ಬರೋದೇ ಇಲ್ವೇನೋ ಅನ್ನೋದೆಲ್ಲ ಒಂಥರ ಭಯ ಕಾಡ್ತಾ ಇತ್ತು. ಆದರೆ ಏನು ಅಂತಂದರೆ ಅವ್ರ ಅಪ್ಪನಿಗಿಂತ ಹೆಚ್ಚಾಗಿ ಈಗ ಜಾಸ್ತಿ ಅಮ್ಮ ಬೇಕು ಅಂತ ಅಂತಿದ್ದಾನೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ ಮೇಲೆ. ಸೊ ರಾತ್ರಿ ಹೊತ್ತು ಏನು ಮಾಡಿದೆ, ಒಂದು 2 ದಿನ ಹಾಗೆ ಇದೇ ಥರನೇ ಕೊಡ್ತಾ ಇರಲಿಲ್ಲ. ಏನು ಮಾಡಿದೆ ಮೇಯ್ನಾಗಿ ಸ್ಟಾಪ್ ಮಾಡಬೇಕು ಅಂತಂದರೆ, ನಾನು ಉಪ್ಪು ಯೂಸ್ ಮಾಡಿದೆ. ಉಪ್ಪಿನ ನೀರು, ಸ್ವಲ್ಪ ಕಾನ್ಸಂಟ್ರೇಟೆಡ್ ಉಪ್ಪಿನ ನೀರು ಮಾಡಿ ಕುಡಿಬೇಕಾದ್ರೆ ಹಚ್ಕೊಂಡ್ಬಿಡ್ದೆ ಇದ್ದೆ. ಸೊ ಅವನಿಗೆ ಗೊತ್ತಾಯ್ತು ಅದು ಉಪ್ಪುಪ್ಪಾಗಿದೆ ಅಂತ. ಅವ್ನು ಕುಡಿಯೋಕ್ಕೆ ಬರ್ತಾ ಇರಲಿಲ್ಲ ಬೆಳಗ್ಗೆ ಹೊತ್ತು. ರಾತ್ರಿ ಹೊತ್ತು ಒಂದು 2 ದಿನ ಆ ಥರ ಮಾಡಿದೆ. ಆ್ಯಕ್ಚುಲಿ ಈ ಮೆಡಿಕಲ್ ಸ್ಟೋರಲ್ಲೆಲ್ಲ ಕೆಮಿಕಲ್ಸ್ ಸಿಗುತ್ತೆ, ಅದು ಯಾಕೋ ನನಗೆ ತರಿಸ್ಕೊಂಡೆ, ಆದರೆ ಯಾಕೋ ಮಗು ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ಸಮನ್ವಿಗೆ ಏನು ಮಾಡಿದೆ ಅಂದರೆ ನೀಮ್ ಆಯಿಲ್ ಯೂಸ್ ಮಾಡಿದ್ದೆ. ಈ ಬಂಜಾರಾಸ್ ನೀಮ್ ಆಯಿಲ್ ಅಂತ ಬರುತ್ತೆ, ಅದನ್ನು ಅಪ್ಲೈ ಮಾಡಿದ್ದೆ. ಅವಳಂತೂ ಪಟ್ ಅಂತ ಬಿಟ್ಬಿಟ್ಲು, ಅಷ್ಟಾಗಿ ಕೇಳಲಿಲ್ಲ. ಇವನಿಗೆ ಸ್ವಲ್ಪ ಕಷ್ಟನೇ ಆಯಿತು. ನಾನು ಅದಕ್ಕೆ ನೀಮ್ ಆಯಿಲು ಬೇಡ, ಒಂಥರ ಕಹಿ ಮಾಡಿ ಬಿಡಿಸಿ
ಬಿಡ್ಸೋದು ಬೇಡ ಅಂತ ಹೇಳಿ ಉಪ್ಪಿನ ನೀರು ಮಾಡಿ ಇದು ಮಾಡಿಕೊಂಡೆ. ಸೊ ಅದು ಅಡ್ಜಸ್ಟ್ ಆಯಿತು. ಸೊ ಇವಾಗ ಅವ್ನ ಮನಸ್ಸಲ್ಲಿ ಕುಡಿದ್ರೆ ಉಪ್ಪಾಗಿರತ್ತೆ ಅಂತ ಇದೆ. ಹಾಗಾಗಿ ಕೇಳ್ತಾನಲ್ಲ, ಯಾವಾಗಲಾದರೂ ಮಧ್ಯರಾತ್ರಿಲಿ ಇದ್ದಾಗ ಒಂಚೂರು ಬೇಕು ಅಂತ ಕೇಳ್ತಾನೆ. ಹಂಗೆ ಸರಿ ಮಾಡಿಬಿಟ್ಟು ತಟ್ಬಿಟ್ಟು ಮಲಗಿಸ್ಬಿಟ್ರೆ ಮಲ್ಕೊಂಡ್ಬಿಡ್ತಾ ಇದ್ದಾನೆ, ಕೇಳ್ತಾ ಇಲ್ಲ. ಸೊ ಯಾರಾದರೂ ಬ್ರೆಸ್ಟ್ ಫೀಡಿಂಗ್ ಮದರ್ಸು ಸ್ಟಾಪ್ ಮಾಡಬೇಕು ಫೀಡಿಂಗ್ ಅಂತ ಅಂದರೆ ಒಂದೇ ಸಲ ನಿಲ್ಲಿಸ್ಬೇಡಿ, ನಿಮಗೂ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತು ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಮಗು ಪ್ರಾಬ್ಲಮ್ ಅಂತಂದರೆ ಸಡನ್ನಾಗಿ ಬಿಡಿಸಿದ್ರೆ ಎಮೋಷ್ನಲಿ ಸ್ವಲ್ಪ ಲೋ ಆಗ್ತಾರೆ ಮತ್ತು ಅದಕ್ಕೋಸ್ಕರ ಹಠ ಎಲ್ಲ ಜಾಸ್ತಿ ಮಾಡ್ತಾರೆ. ಅದೇ ನಮಗೆ ಅಂತಂದರೆ ಹಾಲು ಸಮ್ಟೈಮ್ಸ್ ಕಟ್ಟದಂಗೆ ಆಗಿಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಸ್ಲೋ ಆಗಿ ಸ್ಟಾಪ್ ಮಾಡೋದು ಒಳ್ಳೆಯದು. ಸೊ ಅದೇ ಅಂದ್ಕೊಳ್ತಾ ಇದ್ದೆ. ಸೊ ನಾನು ಸಮನ್ವಿಗೆ ಸ್ಟಾಪ್ ಮಾಡಿಸಿದಾಗ ಒಂದು ಕಾನ್ಫಿಡೆನ್ಸ್ ಇತ್ತು, ಇನ್ನೊಂದು ಮಗು ಬರುತ್ತೆ ಅದಕ್ಕೆ ಬ್ರೆಸ್ಟ್ ಫೀಡ್ ಮಾಡ್ಬೋದು ಅಂತ. ನನಗೆ ಪರ್ಸ್ನಲಿ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸಮನ್ವಿದಾಗಿರ್ಬೋದು ದುಡ್ಡದಾಗಿರ್ಬೋದು ತುಂಬ ಒಂಥರ ಖುಷಿ ಕೊಟ್ಟಿದೆ, ಒಂದು ಸಮಾಧಾನ ಇದೆ, ಏನೋ ಒಂಥರ ಅದೇ ಹೇಳ್ಕೊಳಕ್ಕಾಗಲ್ಲ, ತಾಯಂದ್ರಿಗೆ ಗೊತ್ತಾಗುತ್ತೆ ಅದು. ಸೊ ಸಡನ್ನಾಗಿ ಇವಾಗ ನಿಲ್ಲಿಸಿರೋದು, ಅವನು ಅಡ್ಜಸ್ಟ್ ಆಗ್ತಾ ಇದ್ದಾನೆ, ನಾನು ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಒಂಥರ ಮನಸ್ಸಿಗೆ ಸ್ವಲ್ಪ ನೋವಿದೆ. ಅದೇ ಏನು ಕಿರಿಕಿರಿ ಆಗ್ತಿದೆ ಅವನಿಗೆ ಹೇಗೆ ಕಿರಿಕಿರಿ ಆಗ್ತಾಯಿತ್ತು ನನಗೂ ಅದೇ ಥರನೇ ಎಮೋಷ್ನಲಿ ಸ್ವಲ್ಪ ಡಿಸ್ಟರ್ಬ್ಡ್ ಆಗಿದೆ ನಾನು. ಆದರೆ ಈಗ ಸ್ವಲ್ಪ ಸೆಟ್ಲ್ ಆಗಿದೆ. ಯಾವತ್ತಾದರೂ ಒಂದಿನ ನಿಲ್ಲಿಸಲೇಬೇಕಲ್ವಾ. ಸೊ ಬೆಟರ್ ಇವಾಗ ಕರೆಕ್ಟ್ ಟೈಮ್ ಅಂತ ಅನ್ನಿಸ್ತು, ಹಾಗಾಗಿ ಸ್ಟಾಪ್ ಮಾಡಿದೆ. ಮಗು ಕೂಡ ಹೊಂದ್ಕೊಂಡಿದೆ, ನನಗೂ ಕೂಡ ಏನೂ ತೊಂದರೆ ಆಗಿಲ್ಲ. ಸೊ ಅಷ್ಟೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಖಂಡಿತವಾಗ್ಲೂ ತಿಳಿಸಿ ಆಯಿತಾ ಕಮೆಂಟ್ಸಲ್ಲಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.